ಅಬ್ದುಲ್ ಒಬ್ಬ ಅಡ್ಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನು ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ 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 ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋಂತ ಕುತಂತ್ರದ ಬಗ್ಗೆ ಅವನಿಗೆ ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ ಕೊಡ್ತಿದ್ದ. ಅದ್ರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರೂ ಹುಷಾರ್ ತಪ್ಪಿಲ್ಲ, ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ನ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ, ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ, ಮತ್ತೆ ಹೋಟೆಲು ಬೇಕಾಗುತ್ತೆ,
ಮತ್ತೆ ಬಾಡ್ಗೆ ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟೋರ್ಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಒಂದ್ ಹಳ್ಳಿನಲ್ಲಿ ಒಬ್ಬ ಕುಳ್ಳ, ಒಬ್ಬ ಲಂಬು, ಇಬ್ರು ಅಣ್ಣ ತಮ್ಮಂದಿರಿದ್ರು. ಆದ್ರೆ ಇಬ್ರು ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಿತ್ತು. ಇಬ್ರು ಅಂದ್ಕೊಂಡಿದ್ರು, ನನ್ನನ್ನ ಕಂಡ್ರೆ ಇವನಿಗಾಗಲ್ಲ, ಇವನ್ನ ಕಂಡ್ರೆ ನನಗಾಗಲ್ಲ ಅಂತ. ಹಾಗಾಗಿ ಇವ್ರಿಬ್ರಲ್ಲೂ ಅನುಬಂಧ ಅನ್ನೋದೇ ಇರ್ಲಿಲ್ಲ. ಅವಳು ತಾಯಿ ಇಬ್ಬರಿಗೂ ಬುದ್ಧಿ ಹೇಳ್ತಾ ಇದ್ಲು. ಆದ್ರೆ ಇಬ್ರು ಅವ್ರ ತಾಯಿ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಮತ್ತೆ ಇದ್ರ ಲಾಭನ ಚತುರ ಬಳಸ್ಕೋತಿದ್ದ. ಪ್ರತಿದಿನ ತಮ್ಮ ಕೆಲ್ಸನ ಬದಲಾಯಿಸ್ಕೋತಾ ಇದ್ರು. ಒಂದು ದಿನ ಕುಳ್ಳ ಬಿರಿಯಾನಿ ಗಾಡಿ ಹಾಕ್ತಾನೆ, ಆದ್ರೆ ಲಂಬು ಹಣ್ಣನ್ನ ಮಾರ್ತಾ ಇದ್ದ. ನೋಡು ಲಂಬು, ನೀನು ಪೇರ್ಲೆಗಾಗಿ ನನ್ ಜೊತೆಗೆ ಜಗಳ ಮಾಡ್ತಿದ್ದೆ. ಅದಕ್ಕೆ ನಾನು ಚಿಕನ್ ಬಿರಿಯಾನಿನ ಶುರು ಮಾಡಿದೀನಿ. ಹೀಗಾಗಿ ನೀನು ಯಾವ ಜಗಳನ್ನೂ ಮಾಡ್ಬೇಡ, ಮಾಡಿದ್ರೆ ಸರಿ ಇರೋದಿಲ್ಲ. ನೋಡು ಅಣ್ಣ, ನೀನು ಪ್ರೀತಿಯಿಂದ ಹೇಳಿದಿದ್ರೆ ನಾನು ಈ ಮಾತನ್ನ ಕೇಳ್ತಿದ್ದೆ. ಆದ್ರೆ ನೀನು ನನಗೆ ಹೊಡೆಯುವ ಧಮಕಿ ಕೊಟ್ಟಿದ್ಯಾ. ಹೀಗಾಗಿ ನಾನು ನಾಳೆಯಿಂದ ಚಿಕನ್ ಬಿರಿಯಾನಿಯನ್ನೇ ಮಾರ್ತೀನಿ. ಆದ್ರೆ ಈ ಬಾರಿ ನಾನು ನಿನ್ನ ಕೆಲಸವನ್ನ ಬಂದ್ ಮಾಡೇ ಮಾಡ್ತೀನಿ. ಸರಿ, ನೋಡೋಣ ಯಾರ್ ಗೆಲ್ತಾರೆ ಅಂತ. ಇಬ್ರು ಜಗಳ ಮಾಡ್ಕೋತಾ ಇದ್ರು. ಅದೇ ಸಮಯಕ್ಕೆ ಅಲ್ಲಿಗೆ ಚತುರ ಬಂದ. ಏನಾಯ್ತಣ್ಣ, ಯಾಕೆ ಬೆಳಗ್ಗೆನೆ ಜಗಳ ಮಾಡ್ತಾ ಇದ್ದೀರಾ? ಹಾಗೂ ಸುಖ, ನೀನ್ ಇವತ್ತು ಬಿರಿಯಾನಿ ತಂದ್ಯಾ? ಅದು ಚಿಕನ್. ವಾಹ್, 1 ಪ್ಲೇಟ್ ಕೊಡು, ತಿಂದ್ಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ. ಚತುರಣ್ಣ, ಈ ಹೋಟೆಲು ನಿಮ್ದು, ಎಷ್ಟ್ ಬೇಕೋ ಅಷ್ಟು ತಿನ್ನಿ. ಚತುರ ದುಡ್ಡು ಕೊಡ್ದೇನೆ ಸಿಕ್ಕಾಪಟ್ಟೆ ಬಿರಿಯಾನಿ ತಿಂದ. ಅವನು ಕುಳ್ಳನ ಬಿರಿಯಾನಿನ ಹೊಗಳ್ತಾ ಇದ್ದ. ಈ ವಿಷಯ ಲಂಬುಗೆ ಇಷ್ಟ ಆಗ್ಲಿಲ್ಲ. ಸುಖ, ನೀನು ಬಿರಿಯಾನಿನ ಸಖತ್ತಾಗಿ ಮಾಡಿದ್ಯಾ, ತಿಂದು ಖುಷಿಯಾಗೋಯ್ತು. ಗ್ರಾಹಕರಿಗೂ ಬಹಳ ಇಷ್ಟವಾಗುತ್ತೆ. ಓ ಅಣ್ಣ, ನಾಳೆ ನೀವು ನನ್ನ ಕೈಯ ಚಿಕನ್ ಅನ್ನ ತಿನ್ನಿ, ಬೆರಳನ್ನ ನೆಕ್ತಾ ಇರ್ತೀರಾ. ಸರಿ, ನಾಳೆ ಮಾತನ್ನ ನಾಳೆ ನೋಡೋಣ. ಈಗ ನೀನು ಆ ಪೇರ್ಲೆ ಹಣ್ಣನ್ನೇ ತಿನ್ಸು, ನಿನ್ನ ಪೇರ್ಲೆ ಕೂಡ ಸಖತ್ತಾಗಿರುತ್ತೆ. ಲಂಬುನ ಸ್ವಲ್ಪ ಹೊಗಳ್ತಿದ್ ಹಾಗೆ ಖುಷಿ ಪಟ್ಟ. ಹಾಗಾಗಿ ಚತುರನ್ಗೆ ಹಣ್ಣನ್ನ ಕೊಟ್ಟ ಫ್ರೀ ಆಗಿ. ಕುಳ್ಳ ಇಡೀ ದಿನ ಬಿರಿಯಾನಿನ 50 ರೂಪಾಯಿಗೆ ಮಾರ್ದ. ಹಾಗಾಗಿ ಅವನ್ಗೆ ಒಳ್ಳೆ ಲಾಭ ಸಿಕ್ತು. ಇದು ಲಂಬುಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಸಂಜೆ ಇಬ್ರು ಅಣ್ಣ ತಮ್ಮಂದಿರು ವಾಪಸ್ ಮನೆಗ್ ಹೋದ್ರು. ಮಾರನೇ ದಿನ ಲಂಬು ಕುಳ್ಳಂಗಿಂತ ಮುಂಚೆನೆ ತನ್ನ ಗಾಡಿನ ತಗೊಂಡು ಹೊರಟೋಗಿದ್ದ. ಮತ್ತೆ ಅವನು ಬೋರ್ಡಲ್ ಬರ್ದಿದ್ದ, ಚಿಕನ್ ಬಿರಿಯಾನಿ 40 ರೂಪಾಯಿ ಪ್ಲೇಟ್ಗೆ. ಸ್ವಲ್ಪ ಹೊತ್ತಲ್ಲೇ ಕುಳ್ಳ ಕೂಡ ಅಲ್ಲಿಗೆ ಬಂದ. ಏ ಹುಚ್ಚ, ಇಷ್ಟ್ ಕಡಿಮೆ ದರದಲ್ಲಿ ಬಿರಿಯಾನಿ ಮಾರ್ತಾ ಇದೀಯಾ? ಇವತ್ತು ತೋರಿಸ್ತೀನಿ ನಿನಗೆ ನೀನ್ ಹೇಗೆ ನಿನ್ನ ಬಿರಿಯಾನಿನ ಮಾರ್ತೀಯಾ ಅಂತ. ಇಬ್ರು ಅಣ್ಣ ತಮ್ಮಂದಿರ ರೇಟ್ನ ಅಂತರ ನೋಡಿ ಜನಗಳು ಲಂಬು ಹತ್ರನೇ ಹೋಗ್ತಿದ್ರು. ಚೀಪ್ ಆಗಿದ್ದ ಕಾರಣ ಹೊಟ್ಟೆ ತುಂಬಾ ಬಿರಿಯಾನಿ ತಿಂತಾ ಇದ್ರು. ಅದನ್ನ ನೋಡಿ ಕುಳ್ಳನ್ಗೂ ಬಿರಿಯಾನಿ ರೇಟನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಐಡಿಯಾ ಬಂತು. ಹಾಗಾಗಿ ಅವನು 50 ಜಾಗದಲ್ಲಿ 40 ರೂಪಾಯಿ ಬರ್ದ. ಇಬ್ರಲ್ಲೂ ಈಗ ಸಮನಾಗ್ ನಡೀತಾ ಇತ್ತು. ಸಂಜೆ ಬಿರಿಯಾನಿ ಮಾರ್ಕೊಂಡು ವಾಪಸ್ ಮನೆಗ್ ಬಂದ್ರು. ನಾನು ಕೇಳ್ಪಟ್ಟೆ, ನೀವಿಬ್ರು ಇವತ್ತು ಕೂಡ ನಷ್ಟ ಮಾಡ್ಕೊಂಡ್ ಮನೆಗ್ ಬಂದಿದ್ದೀರಾ ಅಂತ. ಅಮ್ಮ, ಇವ್ನ್ ನನಗೆ ಧಮ್ಕಿ ನೀಡಿದ್ದ. ಇದಕ್ಕೆ ನಾನ್ ಇವಾಗ ಇವನ್ ಕೆಲ್ಸನ ಕ್ಲೋಸ್ ಮಾಡೇ ಮಾಡಿಸ್ತೀನಿ. ನಿಮಗೆ ಏನು ಗೊತ್ತಿಲ್ಲ ಅಂದ್ಮೇಲೆ ನೀವ್ ಏನು ಮಾತಾಡಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಸರಿ, ಇನ್ಮೇಲೆ ನಾನ್ ಯಾವತ್ತೂ ಮಾತಾಡಲ್ಲ. ನೀವಿಬ್ರು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ಕೊಳ್ಳಿ ಹೋಗಿ. ಒಂದು ದಿನ ಬೆಳಿಗ್ಗೆನೆ ಚತುರ ಕುಳ್ಳನ್ ನೋಡಕ್ ಬಂದ. ಬನ್ನಿ ಚತುರಣ್ಣ, ಕುತ್ಕೊಳ್ಳಿ. ಅಣ್ಣ, ನಾನ್ ನಿನ್ನ ಸ್ವಂತ ಅಂತ ಅನ್ಕೊಳ್ತೀನಿ. ಅದಕ್ಕೆ ನಿನಗೆ ವ್ಯಾಪಾರದ ಕೆಲವು ಟಿಪ್ಸ್ ನ ಕೊಡ್ತೀನಿ. ಅಣ್ಣ, ಇಲ್ಲಿ ತನಕ ನೀವ್ ಹೇಳಿದನ್ನ ಕೇಳ್ಕೊಂಡೆ ವ್ಯಾಪಾರ ಮಾಡ್ತಾ ಇದೀನಿ. ಇವಾಗಿಂದ ನೀನು ಬಿರಿಯಾನಿನ 5 ರೂಪಾಯಿಗೆ ಮಾರಕ್ಕೆ ಶುರು ಮಾಡು. ಇದ್ರಿಂದ ಚಿಕನಿನ್ ದುಡ್ಡು ಬರೋದಿಲ್ಲ.
ನೀನು ನಿನ್ ತಮ್ಮನ್ನ ಸೋಲ್ಸಕ್ ಬಯಸ್ತೀಯಲ್ವಾ ಅಂದ್ಮೇಲೆ ನೀನ್ ನಿನ್ ದುಡ್ಡನ್ನ ನಿನ್ ಜೋಬಿಂದ ತೆಗಿಲೇಬೇಕು. ಆದ್ರೆ ನನ್ನ ಹತ್ರ ಹಣನೇ ಇಲ್ವಲ್ಲ. ನಿನ್ನ ಅಣ್ಣ ನಿನಗೆ ಯಾವಾಗ ಕೆಲ್ಸಕ್ ಬರ್ತಾನೆ? ಎಷ್ಟ್ ಹಣ ಬೇಕೋ ನಾನ್ ನಿನಗೆ ಕೊಡ್ತೀನಿ. ಹಣ ಸಂಪಾದನೆ ಮಾಡಿದ್ಮೇಲೆ ನನಗ್ ವಾಪಸ್ ಕೊಡು. ಚತುರ ಕುಳ್ಳನ್ಗೆ ಸಾಲ ಕೊಟ್ಟ. ಕುಳ್ಳ 5 ರೂಪಾಯಿ ಬಿರಿಯಾನಿ ಅಂತ ಬೋರ್ಡ್ ಹಾಕೊಂಡ. ಜನಗಳು ಅವನ ಅಂಗಡಿ ಮುಂದೆ ಗುಂಪು ಕಟ್ಟಿದ್ರು. ಟೋಕನ್ ತಗೊಂಡು ಅವ್ರ ಸರ್ದಿಗೋಸ್ಕರ ಕಾಯ್ತಿದ್ರು. ಲಂಬು ಅದನ್ನ ನೋಡಿ ದುಃಖ ಪಡ್ತಿದ್ದ. ಅದೇ ಸಮಯಕ್ಕೆ ಚತುರ ಅಲ್ಲಿಗ್ ಬಂದ. ಏನಾಯ್ತು ಲಂಬು, ನೀನ್ ಯಾಕೆ ಇಷ್ಟು ತೊಂದ್ರೆಲಿದ್ಯಾ? ನೀವೇ ನನಗ್ ಪ್ರಾಬ್ಲಮ್ಮು, ಹಾಗೂ ನೀವೇ ನನಗೆ ಕಾರಣವನ್ನ ಕೇಳ್ತಾ ಇದ್ದೀರಾ. ಆದ್ಮೇಲೆ ನೀನು ಬಿರಿಯಾನಿನ 5 ರೂಪಾಯಿಗೆ ಮಾರಕ್ಕೆ ಶುರು ಮಾಡು. ನನ್ನ ಹತ್ರ ಇಷ್ಟೆಲ್ಲ ಹಣನೇ ಇಲ್ಲ. ಆ ಸೂಕನ್ ಹತ್ರ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತೇನೋ? ನೀನ್ ಚಿಂತೆ ಮಾಡ್ಬೇಡ, ನಿನಗೆ ನಾನು ಸಾಲ ಕೊಡ್ತೀನಿ. ನೀನು ಇವತ್ತಿಂದ 5 ರೂಪಾಯಿಗೆ ಬಿರಿಯಾನಿ ಮಾರಕ್ ಶುರು ಮಾಡು. ಚತುರ ಲಂಬುಗೂ ಸಾಲ ಕೊಟ್ಟ. ಈಗ ಇಬ್ರು ಅಣ್ಣ ತಮ್ಮಂದಿರು 5 ರೂಪಾಯಿಗೆ ಬಿರಿಯಾನಿ ಮಾರ್ತಾ ಇದ್ರು. ಬನ್ನಿ ಬನ್ನಿ, 5 ರೂಪಾಯಿಗೆ ಬಿರಿಯಾನಿ ತಿನ್ನಿ. ಬನ್ನಿ, 5 ರೂಪಾಯಿಗೆ ಚಿಕನ್ ಬಿರಿಯಾನಿ ತಿನ್ನಿ. ಬನ್ನಿ, 1 ಪ್ಲೇಟ್ ಅಲ್ಲಿ 4 ಪೀಸ್ ಬರುತ್ತೆ. ಸ್ವಾದಿಷ್ಟ ಹಾಗೂ ಒಳ್ಳೆಯ ಚಿಕನ್ 1 ಪ್ಲೇಟ್ ಅಲ್ಲಿ 5 ಪೀಸ್ ಬರುತ್ತೆ, ಕೇವಲ 5 ರೂಪಾಯಿಗೆ. ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಂತ ಶತ್ರುತ್ವನ ಜನಗಳು ಬಳಸ್ಕೊಂಡ್ರು. 5 ರೂಪಾಯಿಗೆ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದ್ರು. ಇವತ್ತಿಬ್ರು ಮಧ್ಯಾಹ್ನಕ್ಕೆ ಇಡೀ ಬಿರಿಯಾನಿನ ಮುಗಿಸ್ಕೊಂಡು ಮನೆಗ್ ಬಂದ್ರು. ಎಷ್ಟು ಸಂಪಾದನೆ ಮಾಡಿದ್ರಿ? ಕುಳ್ಳ ಮತ್ತೆ ಲಂಬು ಇಬ್ರು ಸತ್ಯನ ಅಮ್ಮನ್ಗೆ ಹೇಳ್ಬಿಟ್ರು. ಹೌದಾ, ನಿಮ್ಮಿಬ್ಬರಿಗೂ ದುಡ್ಡನ್ನ ಆ ಚತುರನ ಕೊಟ್ಟಿದ್ದು. ಈಗ ನೀವೇ ಯೋಚನೆ ಮಾಡಿ ಅವನೇನ್ ಆಸೆ ಪಡ್ತಿದ್ದಾನೆ ಅಂತ. ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡು. ಹೌದು ಅಮ್ಮ, ನಾವ್ ಇವತ್ತಿಂದ ಜಗಳ ಮಾಡೋದಿಲ್ಲ. ನಾವ್ ಎಷ್ಟು ಜಗಳ ಮಾಡ್ತಾ ಇರ್ತೀವೋ ಅಷ್ಟೇ ಬೇರೆಯವರು ಉಪಯೋಗ ಪಡ್ಕೊಳ್ತಿರ್ತಾರೆ. ಹೌದು ಅಮ್ಮ, ಇದು ನಮಗೆ ಇವತ್ತು ಅರ್ಥವಾಯ್ತು. ಇನ್ನು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಹಾಗೂ ಆ ಚತುರ್ಗೆ ಪಾಠ ಕಲಿಸ್ತೀವಿ. ಇಬ್ರು ಅಣ್ಣ ತಮ್ಮಂದಿರು ಒಂದೇ ಗಾಡಿನಲ್ಲಿ ಬಿರಿಯಾನಿ ಇಟ್ಕೊಂಡ್ರು. ಮತ್ತೆ ಹೆಸರಿಟ್ರು ಲಂಬು ಕುಳ್ಳನ ಚಿಕನ್ ಬಿರಿಯಾನಿ. ಮಾರನೇ ದಿನ ಇಬ್ರು ಗಾಡಿಗೆ ಹೋದ್ರು. ಚತುರ ಅಲ್ಲಿಗ್ ಹೋಗಿ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಅವರಿಬ್ಬರ ಏಕತ್ವನ ನೋಡಿ ಅವನಲ್ಲಿಂದ ದೂರ ಇರೋದೇ ಒಳ್ಳೇದು ಅಂತ ಓಡ್ ಹೋದ. ಸ್ನೇಹಿತರೆ, ಇದ್ರಿಂದ ನಮ್ಗೆ ಶಿಕ್ಷಣ ಏನು ಗೊತ್ತಾ? ನಾವ್ ಯಾವಾಗ್ಲೂ ಒಗ್ಗಟ್ಟಿಂದ ಜೀವನ ಮಾಡ್ಬೇಕು. ಇಲ್ಲ ಅಂತಂದ್ರೆ ಚತುರನಂತವ್ರು ಲಾಭ ಪಡ್ಕೋತಾರೆ. ಜೊತೆಗೆ ನರಿ ಬುದ್ಧಿ ಇರೋರಿಂದ ತುಂಬಾ ದೂರ ಇರ್ಬೇಕು. ಇಲ್ಲ ಅಂತಂದ್ರೆ ಬೇಗ ಮುಳುಗ್ ಹೋಗ್ತೀವಿ.